ನಾಯಿಗೆ ಹರಿಬಿಟ್ಟಂತಹ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೌಹಾರ್ತಾ ಇದ್ದಾರೆ. ನಾಯಿಗೆ ಬರುವಂತಹ 3 ಕಾಯಿಲೆ ರವಿಕುಮಾರ್ಗೆ ಬಂದಿದೆ. ಹೀಗಂತ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಮ್ಮನೆ ಬೊಗಳುವಂತಹ ಕಾಯಿಲೆ ಮೊದಲನೆಯದು. ರೇಬಿಸ್ ಕಾಯಿಲೆ ಕೂಡ ರವಿಕುಮಾರ್ಗೆ ಬಂದಿದೆ. 3 ಬಿಟ್ಟವರಿಗೆ 3 ಕಾಯಿಲೆಯೇ ಬರುವುದು ಅಂತ ಟಕ್ಕರನ್ನ ಕೊಟ್ಟಿದ್ದಾರೆ. 3 ಬಿಟ್ಟಂತ ರವಿಯಣ್ಣ 3 ಕಾಯಿಲೆ ವಾಸಿ ಮಾಡಿಕೊಳ್ಳಿ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಪ್ರದೀಪ್ ಈಶ್ವರ್ನ ವಾಗ್ದಾಳಿ ಇದು. ಮಹಿಳಾ ಅಧಿಕಾರಿ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನ ನಾನು ಖಂಡಿಸ್ತೀನಿ. ನಾನು ಎಂಎಲ್ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂಎಲ್ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ, ಅಂದ್ರೆ ಸುಮ್ನೆ ಬೊಗಳೋದು. ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನ್ ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್, ಸುಮ್ನೆ ಕೋಪ ಮಾಡ್ಕೊಳ್ಳೋದು. ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ. ಮೂರನೇದು ಪಾರ್ವೋ ವೈರಸ್ ಅಂತ, ಇದು ನಾಯಿಗೆ ಬರೋ ಕಾಯಿಲೆ. ಇದ್ರ ವಿಶೇಷತೆ ಏನ್ ಗೊತ್ತಾ? ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ. ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲೋ ಛಲವಾದಿ ಅಣ್ಣನಿಗೂ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ನನ್ನ ಬಾಧೆ. ಇನ್ನ ವಿಧಾನ ಪರಿಷತ್ತಲ್ಲಿ ಇವ್ರು ಯಾರ್ಯಾರಿಗೆ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ. ನಾನು ಯಾಕೆ 3 ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. ಎಂಎಲ್ಸಿ ರವಿಕುಮಾರ್ ಅಣ್ಣ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು. ನಾನು ಹೇಳಿದೆ, ನೋಡಪ್ಪ ಎಂಎಲ್ಸಿ ಅವರು ರವಿಕುಮಾರ್ ಅವರು ಮಾತಾಡ್ದಂಗೆ ನಾವು